ತುಮಕೂರಲ್ಲಿ ರಾಜಾರೋಷವಾಗಿ ಅನ್ನಭಾಗ್ಯಕ್ಕೆ ಕನ್ನ ಹಾಕ್ತಿದ್ದಾರೆ ಖದೀಮರು. ಕಳ್ಳಸಂತೆಯಲ್ಲಿ ಮಾರಾಟವಾಗ್ತಿದೆ ಬಡವರ ಪಾಲಿಗೆ ಸೇರಬೇಕಿದ್ದ ಅಕ್ಕಿ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದರೂ ಕ್ರಮವಿಲ್ಲ. ಶಾಮೀಲಾಗಿದ್ದಾರಾ ಅಧಿಕಾರಿಗಳು? ರಾಜ್ಯದ ಜನರು ಒಂದೊತ್ತಿನ ಊಟವೂ ಇಲ್ಲದೆ ಉಪವಾಸ ಮಲಗಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯದ ಹೆಸರಿನಲ್ಲಿ ಒಂದೊಳ್ಳೆ ಯೋಜನೆಯನ್ನ ತಂದಿದೆ. ಆದರೆ ಬಡವರ ಅನ್ನದಲ್ಲಿಯೂ ದುಡ್ಡನ್ನೇ ನೋಡೋ ಕೆಲ ಹಣಬಾಕರಿಂದ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಕೆಲವು ಫಲಾನುಭವಿಗಳ ದುರಾಸೆಯಿಂದ ಈ ಯೋಜನೆ ಹಳ್ಳ ಹಿಡಿಯುತ್ತಿದೆ. ಬಡವರಿಗೆ ಸೇರಬೇಕಿದ್ದ ಅಕ್ಕಿ ಕಳ್ಳಸಂತೆಯಲ್ಲಿ ಮಾರಾಟವಾಗ್ತಿದೆ. ಕಲ್ಪತರುನಾಡು ತುಮಕೂರಿನಲ್ಲಂತೂ ಕೆಲವು ಖದೀಮರು ರಾಜಾರೋಷವಾಗಿಯೇ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಾ ಇದ್ದು ಇದಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಎಸ್ ವೀಕ್ಷಕರೇ, ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕುವ ಕೆಲಸ ಎಗ್ಗಿಲ್ಲದೆ ನಡೆಯುತ್ತಿದೆ. ಕೆಲವು ನ್ಯಾಯಬೆಲೆ ಅಂಗಡಿಯವರಿಂದ ಮತ್ತೆ ಕೆಲವು ಫಲಾನುಭವಿಗಳಿಂದಲೇ ಅಕ್ಕಿಯನ್ನ ಖರೀದಿಸುತ್ತಿರುವ ಏಜೆಂಟರುಗಳು ಕೊನೆಗೆ ಈ ಅಕ್ಕಿಯನ್ನ ನಗರದ ವಿವಿಧ ರೈಸ್ ಮಿಲ್ಗಳಿಗೆ ಸಾಗಿಸುತ್ತಿದ್ದಾರೆ. ಪ್ರತಿನಿತ್ಯ ಲೋಡ್ಗಟ್ಟಲೆ ಅನ್ನಭಾಗ್ಯದ ಅಕ್ಕಿಯ ಮೂಟೆಗಳು ನಗರದ ಬೇರೆ ಬೇರೆ ರೈಸ್ ಮಿಲ್ಗಳನ್ನ ತಲುಪುತ್ತಿದ್ದು ಅಲ್ಲಿ ಅವುಗಳನ್ನ ಪರಿಷ್ಕರಣೆ ಮಾಡಿ ಬೇರೆ ಮೂಟೆಗಳಲ್ಲಿ ತುಂಬಿ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಗಳನ್ನ ಬಿತ್ತರಿಸುತ್ತಲೇ ಬರ್ತಾ ಇದೆ. ಆಹಾರ ಇಲಾಖೆಯ ಅಧಿಕಾರಿಗಳ ಗಮನದಲ್ಲೂ ಇದೆ. ಆದರೆ ಈ ಅಕ್ಕಿ ಕಳ್ಳರ ಕೆಲಸಕ್ಕೆ ಮಾತ್ರ ಕಡಿವಾಣ ಬೀಳ್ತಾ ಇಲ್ಲ. ಇತ್ತೀಚೆಗಷ್ಟೇ ಬಿಜಿಪಾಳ್ಯ ಸರ್ಕಲ್ ಬಳಿ ಇರುವ ರೈಸ್ ಮಿಲ್ಗೆ ರೇಷನ್ ಅಕ್ಕಿಯನ್ನ ಸಾಗಿಸುತ್ತಿದ್ದ ಮಿನಿ ಕ್ಯಾಂಟರ್ ವಾಹನವನ್ನ ಆಹಾರ ಇಲಾಖೆಯ ಅಧಿಕಾರಿಗಳೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ಸುಮಾರು 50ಕ್ಕೂ ಹೆಚ್ಚು ಅಕ್ಕಿ ಮೂಟೆಗಳನ್ನ ಈ ವಾಹನದಲ್ಲಿ ಸಾಗಿಸಲಾಗ್ತಿತ್ತು. ಜೊತೆಗೆ ಈ ರೈಸ್ ಮಿಲ್ ಒಳಗೆ ಇಂತಹ 100 ಮೂಟೆಗಳಿದ್ವು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ವಿಸ್ತೃತವಾದ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಈ ಸುದ್ದಿ ಮಾಸುವ ಮುನ್ನವೇ ಇದೀಗ ರೇಷನ್ ಅಕ್ಕಿಯನ್ನ ತುಂಬಿಕೊಂಡು ಹೋಗ್ತಿದ್ದ ಲಾರಿ ಮತ್ತು ಬೊಲೆರೋ ವಾಹನವನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ತಂಡ ಅಡ್ಡಗಟ್ಟಿ ಹಿಡಿದಿದೆ. ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿರುವ ಮಹೀಂದ್ರ ಶೋರೂಮ್ ಪಕ್ಕದಲ್ಲಿಯೇ ಈ ಘಟನೆ ನಡೆದಿದೆ. ನಮ್ಮ ಕ್ಯಾಮೆರಾ ಕಂಡ ತಕ್ಷಣ ಲಾರಿ ಮತ್ತು ಬೊಲೆರೋ ವಾಹನಗಳ ಚಾಲಕರು ಗಾಡಿಗಳನ್ನ ರಸ್ತೆ ಬದಿಯಲ್ಲಿಯೇ ಹಾಕಿ ಪರಾರಿಯಾಗಿದ್ದಾರೆ. ವಾಹನದೊಳಗೆ ಹೋಗಿ ನೋಡಿದ್ರೆ ಸಾಲು ಸಾಲು ರೇಷನ್ ಅಕ್ಕಿ ಮೂಟೆಗಳು ಇದ್ದು ಇವುಗಳನ್ನ ಎಲ್ಲಿಂದ ತರಲಾಗ್ತಿತ್ತು, ಎಲ್ಲಿಗೆ ಸಾಗಿಸಲಾಗ್ತಿತ್ತು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಒಟ್ಟಿನಲ್ಲಿ ತುಮಕೂರಿನಲ್ಲಿ ರೈಸ್ ಮಾಫಿಯಾ ಬಲು ಜೋರಾಗಿಯೇ ನಡೆಯುತ್ತಿದ್ದು ಬಡವರ ಪಾಲಿಗೆ ಸೇರಬೇಕಿದ್ದ ಟನ್ಗಟ್ಟಲೆ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಿ ಕೆಲವು ಹಣಬಾಕರು ದುಡ್ಡು ಮಾಡಿಕೊಳ್ತಿದ್ದಾರೆ. ಇಷ್ಟೆಲ್ಲ ರಾಜಾರೋಷವಾಗಿ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ರೋ ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಆಗ್ತಿಲ್ಲ. ಹೀಗಾಗಿ ಅಧಿಕಾರಿಗಳಿಗೆ ಈ ಬಗ್ಗೆ ಏನೂ ಗೊತ್ತಿಲ್ವಾ, ಅಥವಾ ಎಲ್ಲ ಗೊತ್ತಿದ್ರೋ ಏನೂ ಗೊತ್ತಿಲ್ಲದಂತೆ ಸುಮ್ಮನಿದ್ದಾರಾ, ಅಥವಾ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.